ದೇಶ ಸುತ್ತು ಕೋಶ ಓದು ಎಂಬುದು ಜನಪ್ರಿಯ ಗಾದೆ. ಆದರೆ ಇಂದಿನ ಆಧುನಿಕ ಯುಗದಲ್ಲಿ ಇಂಥ ವಾತಾವರಣ ಸಿಗುವುದೇ ಅಪರೂಪ. ಮಂಗಳೂರಿನ ಪ್ರಶಾಂತ ವಾತಾವರಣದಲ್ಲಿ 45 ನಿಮಿಷದ ಓದು ಎಂಬ ಹೊಸ ಕಲ್ಪನೆ ಮೂಡಿದ್ದು ಪುಸ್ತಕ ಪ್ರಿಯರನ್ನು ಆಕರ್ಷಿಸುತ್ತಿದೆ. ಈ ಕುರಿತು ಒಂದು ವರದಿ. ನಗರೀಕರಣ, ಯಾಂತ್ರಿಕ ಬದುಕಿನ ಒತ್ತಡದಲ್ಲಿ ಧಾವಂತ, ಗೌಜು, ಗದ್ದಲವೇ ತುಂಬಿರುವ ಪ್ರಸಕ್ತ ಸನ್ನಿವೇಶದಲ್ಲಿ ಜನರಲ್ಲಿ ಪುಸ್ತಕ ಓದುವ ಹವ್ಯಾಸವೇ ಕ್ಷೀಣಿಸುತ್ತಿದೆ. ಕೆಲವರಿಗೆ ಓದುವ ಆಸಕ್ತಿ ಇದ್ದರೂ ಆಧುನೀಕರಣದ ಈ ಯುಗದಲ್ಲಿ ಕೈಯಲ್ಲಿನ ಮೊಬೈಲ್ ಪದೇ ಪದೇ ರಿಂಗುಣಿಸುವ ಕಾರಣ ವಾಹನಗಳ ಶಬ್ದ, ಹಾರನ್ ಕಿರಿಕಿರಿ, ಶಬ್ದ ಮಾಲಿನ್ಯದ ನಡುವೆ ಓದಲು ಪ್ರಶಾಂತ ಜಾಗವೇ ಇಲ್ಲದಂತಾಗಿದೆ. ಇದನ್ನು ಮನಗಂಡೆ ಕರಾವಳಿಯ ನಾಡು ಮಂಗಳೂರಿನ ಉದ್ಯಾನದೊಳಗೊಂದು ಓದಿನ ಮನೆ ಜನ್ಮ ತಾಳಿದೆ. ಹಚ್ಚ ಹಸುರಿನಿಂದ ಕೂಡಿ ಕದ್ರಿ ರಾಕ್ಸ್ನ ಪ್ರಶಾಂತವಾದ ಪರಿಸರದಲ್ಲಿ ತಲೆ ಎತ್ತಿರುವ ಈ ಓದಿನ ಮನೆಯ ಆವರಣಕ್ಕೆ ಕಾಲಿಟ್ಟೊಡನೆ ಕಾರಂಜಿನ ನಿನಾದ, ಹಕ್ಕಿಗಳ ಕಲರವದ ನಡುವೆ ಬೆತ್ತದ ಕುರ್ಚಿಯಲ್ಲಿ ಕುಳಿತು ಪುಸ್ತಕ ಜ್ಞಾನವನ್ನು ಪುಸ್ತಕದಲ್ಲಿ ಶೇಖರಿಸುತ್ತಿರುವ ಹಿರಿಯರು, ಕಲ್ಲು ಬೆಂಚು ಕಟ್ಟೆಯ ಮೇಲೆ ಕುಳಿತು ಓದುತ್ತಿರುವ ಯುವಕರು, ಉಯ್ಯಾಲೆಯಲ್ಲಿ ಕುಳಿತು ಓದಿನಲ್ಲಿ ಮಗ್ನರಾಗಿರುವ ಮಧ್ಯಮ ವಯಸ್ಕರು, ಮೆಟ್ಟಿಲ ಮೇಲೆ ಕುಳಿತು ಅಧ್ಯಯನ ಮಾಡುವ ಯುವಕರು ಕಾಣಸಿಗುತ್ತಾರೆ. ಪುಸ್ತಕ ಓದಲು ಮನಸ್ಸಿದ್ದರೂ ಅದಕ್ಕೆ ಪೂರಕವಾದ ವಾತಾವರಣ ಇಲ್ಲದೆ ಓದುವುದನ್ನೇ ಬಿಟ್ಟಿದ್ದ ಹಲವರು ಇಲ್ಲಿ ಬಂದು ಪುಸ್ತಕ ಪ್ರೇಮಿಗಳಾಗುತ್ತಿದ್ದಾರೆ. ಈಗಿನ ಯಂಗ್ಸ್ಟರ್ಸಲ್ಲಿ ಡಿಪ್ರೆಷನ್ಸ್ ಜಾಸ್ತಿ ಆಗ್ತಾ ಇದೆ. ಬಿಕಾಸ್ ಅವರಿಗೆ ಬೇರೆ ಯಾವುದು ಎಂಟರ್ಟೈನ್ಮೆಂಟ್ ಇಲ್ಲ, ಬೇರೆ ಯಾವುದು ಆ್ಯಕ್ಟಿವಿಟೀಸಲ್ಲಿ ಇಲ್ಲ. ಸೊ ಅವ್ರು ಹೇಳಿದರು, ಈಗ ನೋಡಿ ಓಲ್ಡನ್ ಡೇಸಲ್ಲಿ ಎಲ್ಲ ಮನುಷ್ಯರಿಗೆ ಡಿಸ್ಟ್ರಾಕ್ಷನ್ಸ್ ಅಂತ ಇರಲಿಲ್ಲ. ರೀಡಿಂಗ್ ವಾಸ್ ದಿಯರ್ ನ್ಯಾಚುರಲ್ ಫಾರ್ಮ್ ಆಫ್ ಮೆಡಿಟೇಷನ್. ಸೊ ನಮಗೆ ಅನಿಸಿತು, ಓಕೆ ನಾವು ಸಹ ಮ್ಯಾಂಗ್ಳೂರಲ್ಲಿ ಹೀಗೆ ಒಂದು ರೀಡಿಂಗ್ ಕಮ್ಯುನಿಟಿ ಸ್ಟಾರ್ಟ್ ಮಾಡಿ ಇದೊಂದು ಇದೊಂದು ಅಭ್ಯಾಸವನ್ನು ಪುನಃ ಎಲ್ಲರಲ್ಲಿ ಎಲ್ಲರಲ್ಲಿ ಒಂದು ಕಲ್ಟಿವೇಟ್ ಮಾಡಬೇಕಂತ ನಮಗೆ ಅನಿಸಿತು. 2018ರಲ್ಲಿ ಆರಂಭಗೊಂಡ ಮಂಗಳೂರಿನ ಪುಸ್ತಕ ಪ್ರೇಮಿಗಳ ತಂಡ ಬುಕ್ಕಾಹಾಲಿಕ್ಸ್ ತಿಂಗಳಿಗೊಮ್ಮೆ ನಿಶ್ಶಬ್ದ ಪ್ರಶಾಂತ ವಾತಾವರಣದಲ್ಲಿ ನಿಮ್ಮ ಆಯ್ಕೆಯ, ನಿಮ್ಮ ಮನಸ್ಸಿಗೆ ಒಪ್ಪುವ, ನಿಮ್ಮ ಪ್ರೀತಿಯ ಪುಸ್ತಕ ಓದಲು 45 ನಿಮಿಷಗಳ ಕಾಲಾವಕಾಶ ಒದಗಿಸಿಕೊಡುತ್ತದೆ. ಜಸ್ಟ್ ಒಂದು ಸ್ಟಾರ್ಟ್ ಮಾಡಿದಷ್ಟೇ, ಒಂದು 5-10 ಫ್ರೆಂಡ್ಸ್ ನಾವು ಅವರ ಮನೇಲಿ ಮೀಟಾಗಿ ಸ್ಟಾರ್ಟ್ ಮಾಡಿದ್ದು. ಮತ್ತು ನಮಗೆ ಅನಿಸಿದ್ದನ್ನು ಯಾಕೆ ನಾವು ಈ ವರ್ಡನ್ನು ಎಲ್ಲರ ಕಡೆ ಸ್ಪ್ರೆಡ್ ಮಾಡಬಾರ್ದು, ಬಾಕಿ ಸಿಟೀಸ್ ಈಗ ಬೇರೆ ಕಂಟ್ರೀಸಲ್ಲೆಲ್ಲ ಇದ್ದ ಹಾಗೆ ನಾವು ಸಹ ಮಂಗಳೂರಲ್ಲಿ ಯಾಕೆ ಒಂದು ರೀಡಿಂಗ್ ಕಮ್ಯುನಿಟಿ ಮಾಡಬಾರ್ದಂತ. ಸೊ ಹಾಗೆ ಈಗ ಒಂದು 6 ವರ್ಷದಿಂದ ನಡೆಸ್ಕೊಂಡು ಬಂದಿದ್ದೇವೆ ಇದನ್ನು. ಪ್ರಶಾಂತ ವಾತಾವರಣದಲ್ಲಿ 45 ನಿಮಿಷಗಳ ಓದು ಬುಕ್ಕಾಹಾಲಿಕ್ಸ್ನ ಸಹ ಸಂಸ್ಥಾಪಕಿ ಹಾಗೂ ಆಗಿರುವ ಹಸ್ತಾ ನಾರಾಯಣ್ ಅವರ ಪರಿಕಲ್ಪನೆ. ತಿಂಗಳಿಗೊಮ್ಮೆ 45 ನಿಮಿಷ ನಿಶ್ಶಬ್ದ ಪ್ರಶಾಂತ ವಾತಾವರಣದಲ್ಲಿ ಪುಸ್ತಕ ಓದುವ ಬಗ್ಗೆ ಅವರು ಹೀಗೆ ಹೇಳುತ್ತಾರೆ. ಈಗ ನಾವೀಗ ಒಂದು ಒಬ್ಸರ್ವ್ ಮಾಡ್ತಾ ಇದ್ದೇವೆ ನಮ್ಮ ಪಾರ್ಟಿಸಿಪೆಂಟ್ಸ್ ಮೆಂಬರ್ಸಲ್ಲಿ ಎಲ್ಲರಲ್ಲಿ ಈಗ ಇದೊಂದು ರೀಡಿಂಗ್ ಹ್ಯಾಬಿಟಿಂದ ಇದೊಂದು ರೀಡಿಂಗ್ ಕ್ರೇಜ್ ಅಂತ ಹೇಳ್ತಾರಲ್ಲ. ಸೊ ಈಗ ಸಡನ್ ಆಗಿ ಆ ರೀಡಿಂಗ್ ಕ್ರೇಜ್ ಅಂತ ಶುರುವಾಗಿದೆ. ಸೊ ನಮಗೆ ಬೇಸಿಕಲಿ ಅದೇ ಬೇಕಿತ್ತು, ಅದೇ ನಮ್ಮ ಗೋಲ್ ಇತ್ತು. ತಿಂಗಳಿಗೊಮ್ಮೆ ಪುಸ್ತಕ ಪ್ರೇಮಿಗಳು ಇಲ್ಲಿಗೆ ಬಂದು 45 ನಿಮಿಷ ಏಕಾಗ್ರತೆಯಿಂದ ತಮಗೆ ಇಷ್ಟವಾದ ಪುಸ್ತಕ ಓದಬಹುದು. ಇದಕ್ಕೆ ಯಾವುದೇ ಸದಸ್ಯ ಅಥವಾ ನೋಂದಣಿ ಶುಲ್ಕವೂ ಇಲ್ಲ. 2018ರಲ್ಲಿ 5 ಮಂದಿ ಪುಸ್ತಕ ಪ್ರಿಯರಿಂದ ಆರಂಭಗೊಂಡ ತಂಡದಲ್ಲಿ ಇಂದು 200 ಪುಸ್ತಕ ಪ್ರೇಮಿಗಳಿದ್ದಾರೆ. ಈ ತಂಡ ಪುಸ್ತಕ ಓದಿನ ಅಭಿರುಚಿಯನ್ನು ಬೆಳೆಸುವ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಈ ಬಗ್ಗೆ ಪುಸ್ತಕ ಪ್ರೇಮಿಗಳು ಹೀಗೆ ಹೇಳುತ್ತಾರೆ. ಇದು ರೀಡಿಂಗ್ನ ಹ್ಯಾಬಿಟ್ ಆಟೋಮ್ಯಾಟಿಕಲಿ ಡೆವಲಪ್ ಆಗ್ತದೆ. ಯಾಕೆಂದರೆ ನಾನು ಒಂದು 5-6 ಮಂತ್ಸ್ ಆಗಿದ್ದೇವೆ ಬುಕ್ಕಾಹಾಲಿಕ್ಸ್ ಈ ಕ್ಲಬ್ಗೆ ಸೇರಿ. ಸೊ ನನಗೆ ಬರುವಾಗ ನನ್ನ ಹತ್ರ ರೀಡಿಂಗ್ ಹ್ಯಾಬಿಟ್ ಇತ್ತು, ಬುಕ್ ಇತ್ತು, ಮಂಡೇ ಇತ್ತು. ಬಟ್ ಒಂದು ಕನ್ಸಿಸ್ಟೆನ್ಸಿ ಹೇಳ್ತೇವೆ, ನಿಮಗೆ ಯಾವ ಫೀಲ್ಡ್ನಲ್ಲಿ ಗ್ರೋ ಆಗಲಿಕ್ಕೆ ಇದ್ದರೆ ಕನ್ಸಿಸ್ಟೆನ್ಸಿ ಬೇಕು. ಸೊ ಬುಕ್ಕಾಹಾಲಿಕ್ಸ್ ನನಗೆ ಅದು ಕೊಟ್ಟಿದ್ದೇವೆ. ಸೊ ಈಗ ಐ ಕ್ಯಾನ್ ಟೆಲ್ ನಾನೊಂದು ಪ್ರೌಡ್ ರೀಡರ್ ಅಂತ. ಸೊ ಎಲ್ಲರೂ ಬರ್ಬೋದು. Silence reading, I feel, is to make sure that you to get into the able to read without distractions. And what happens is when you read silently, you understand better. Silent reading is a very good challenge that the bookaholics have put across.
ಪ್ರಶಾಂತ ಪರಿಸರದಲ್ಲಿ 45 ನಿಮಿಷ ಪುಸ್ತಕ ಓದು ಕಾರ್ಯಕ್ರಮಕ್ಕೆ ಭಾನುವಾರ ಸುಮಾರು 20 ಪುಸ್ತಕ ಪ್ರಿಯರು ಆಗಮಿಸುತ್ತಾರೆ. ಇವರಲ್ಲಿ ಹೆಚ್ಚಿನವರು ಯುವಜನರೇ ಇರುವುದು ವೈಶಿಷ್ಟ್ಯ. ಯುವಜನರಲ್ಲಿನ ಪುಸ್ತಕ ಪ್ರೀತಿ ಹೆಚ್ಚಿಸಲು ಬುಕ್ಕಾಹಾಲಿಕ್ಸ್ ತಂಡದ ಸದಸ್ಯರು ಪ್ರತಿ ತಿಂಗಳ 3ನೇ ರವಿವಾರ ಸಭೆ ಸೇರಿ ಕಾರ್ಯಕ್ರಮಗಳ ಬಗ್ಗೆ ರೂಪುರೇಷೆ ಸಿದ್ಧಪಡಿಸುತ್ತಾರೆ. ಮುಂದಿನ ದಿನಗಳಲ್ಲಿ ಮಕ್ಕಳಿಗಾಗಿ ಕತೆ ಹೇಳುವ ಕಾರ್ಯಕ್ರಮವನ್ನು ಆಯೋಜಿಸುವ ಚಿಂತನೆಯು ತಂಡಕ್ಕಿದೆ. ಸೊ ನಮಗೆ ಇದೊಂದು ನಮ್ಮದು ಮುಂಚೆದು ಜೀವನ ಹೇಗೆ ಬದುಕ್ತಿದ್ದೆವು ಬಿಫೋರ್ ಸ್ಮಾರ್ಟ್ ಫೋನ್ಸ್ ಅಲ್ಲ, ಸೊ ಅದೇ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ ನಮಗೆ ಈಗ. ತಲೆ ತಗ್ಗಿಸಿ ಓದಿದರೆ ಪುಸ್ತಕ ತಲೆ ಎತ್ತಿ ಬಾಳಬಹುದು ಎಂಬುದು ಜನಪ್ರಿಯ ನಾನುಡಿ.